ನಮಸ್ಕಾರ, ನೀವು ನೋಡ್ತಿದ್ರ ಕರ್ನಾಟಕ ಎಕ್ಸ್ಪ್ರೆಸ್. ನಾನು ನಿಕೇಶ್ ಕೊಠಾರಿ. ಈಗ ಎಕ್ಸ್ಪ್ರೆಸ್ ಸುದ್ದಿ ನೋಡೋಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇಸ್ರೇಲ್ ಹಾಗೆ ಇರಾನ್ ಕದನಕ್ಕೆ ಟ್ರಂಪ್ ಬ್ರೇಕ್ ಹಾಕಿದ್ದಾರೆ. ಕದನ ವಿರಾಮ ಘೋಷಿಸಿದ್ದಾರೆ ವಿಶ್ವದ ದೊಡ್ಡಣ್ಣ. ಕದನ ವಿರಾಮ ಬಗ್ಗೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಜಗತ್ತಿಗೆ ಇದು ಶಾಂತಿಯ ಸಮಯ, ಇನ್ನು 6 ಗಂಟೆಯಲ್ಲಿ ಯುದ್ಧ ನಿಲ್ಲಲಿದೆ. ಸದ್ಯಕ್ಕೆ ಕದನ ವಿರಾಮ ಅಂತ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ದಾರೆ. ಇರಾನ್ ದಾಳಿ ಬೆನ್ನಲ್ಲೇ ಶಾಂತಿ ಮಾತುಕತೆ ಆಗಿದೆ ಅಂತ ಅಮೆರಿಕ ಹೇಳ್ತಾ ಇರುವಂತದ್ದು. ಅಮೆರಿಕ ವಾಯು ನೆಲೆಗಳ ಮೇಲೆ ದಾಳಿ ಮಾಡಿದ್ದ ಇರಾನ್ ಇದು ಟ್ವೀಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅದರಲ್ಲೂ ಎಡಿಟ್ ಆಪ್ಷನ್ ಕೂಡ ಟ್ವೀಟ್ ಅಲ್ಲಿ ಇದೆ. ಈ ಡೊನಾಲ್ಡ್ ಟ್ರಂಪ್ ಯಾವ ರೀತಿ ಅಂತ ಹೇಳಿದ್ರೆ ಒಂದ್ಸತಿ ಟ್ವೀಟ್ ಮಾಡ್ತಾರೆ, ಆಮೇಲೆ ಯಾವುದೋ ಸುದ್ದಿಗೋಷ್ಠಿಯಲ್ಲಿ ಇಲ್ಲ ನಾನದು ಹೇಳಲಿಲ್ಲ, ನಾನೇನು ಮಧ್ಯಸ್ಥಿಕೆ ವಹಿಸಿಲ್ಲ, ಈ ಭಾರತ ಹಾಗೆ ಪಾಕಿಸ್ತಾನ ವಿಚಾರದಲ್ಲಿ ಏನೆಲ್ಲ ಆಯ್ತು ಈ ಡೊನಾಲ್ಡ್ ಟ್ರಂಪ್ ವಿಚಾರದಲ್ಲಿ ಅಂತ ನಾವೆಲ್ಲ ನೋಡಿರುವಂತ ವಿಚಾರ. ಸದ್ಯಕ್ಕೆ ಇರಾನ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಮೆರಿಕವನ್ನು ನೋಡ್ತಾ ಇಲ್ಲ. ದೊಡ್ಡಣ್ಣ ಯಾವ ದೊಡ್ಡಣ್ಣರಿ ಅಂತ ಹೇಳ್ಕೊಂಡು ಇರಾನ್ ಅಮೆರಿಕದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, ಅಮೆರಿಕ ನೇರವಾಗಿ ಈಗ ಯುದ್ಧಕ್ಕೆ ಇಳಿದಿರುವಂತದ್ದು. ಜೊತೆಗೆ ಈಗ ಅಮೆರಿಕಕ್ಕೂ ಕೂಡ ಸಾಕಾಗ್ಬಿಟ್ಟಿದೆ. ಎಲ್ಲ ಒಂದ್ ಕಡೆ ಚೀನಾ ಹಾಗೆ ರಷ್ಯಾ ಇರಾನ್ಗೆ ಬೆಂಬಲವಾಗಿ ಬರ್ತಾ ಇರುವಂತದ್ದು. ನೇರ ಅಲ್ಲ ಅಂದ್ರೂ ಕೂಡ ಪರೋಕ್ಷವಾಗಿ ಕೂಡ ಬೆಂಬಲವನ್ನ ಕೊಡ್ತಾ ಇರುವಂತದ್ದು. ಸಾಕಷ್ಟು ಮುಸ್ಲಿಂ ರಾಷ್ಟ್ರಗಳು ಕೂಡ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಅದರಲ್ಲಿ ಪ್ರೊಫೆಷನಲ್ ಇರುವಂತಹ ರಾಷ್ಟ್ರಗಳಲ್ಲ, ಕೆಲವೊಂದು ರಾಷ್ಟ್ರಗಳು ಸೊ ಈಗ ಇರಾನ್ಗೆ ಬೆಂಬಲವನ್ನು ಕೊಡ್ತಾ ಇರುವಂತದ್ದು. ಜೊತೆಗೆ ಇಸ್ರೇಲ್ ಕೂಡ ಕಾದಾಟದಲ್ಲಿ ಒಂದು ವಾಗ್ದಾಳಿಯನ್ನೇ ಮಾಡಿತ್ತು. ಇರಾನ್ ಸಂಪೂರ್ಣವಾಗಿ ನಾಶ ಮಾಡ್ತೀವಿ, ಅವ್ರು ಏನೇ ಇದ್ರು ಕೂಡ ಶಾಂತಿ ಮಾತುಕತೆ ಮಾಡಿ, ಆದ್ರೆ ಪರಮಾಣು ಏನ್ ಬಾಂಬ್ ರೆಡಿ ಮಾಡ್ತಿದ್ರಲ್ಲ ಅದಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶ ಇಲ್ಲ ಎನ್ನುವಂತಹ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸದ್ಯ ಈಗ ಅಪ್ಡೇಟ್ಸ್, ಈಗ ಆ ಟ್ವೀಟ್ ಅನ್ನು ನೀವು ಕೂಡ ನೋಡ್ತಾ ಇರಬಹುದು. ಕಂಗ್ರಾಚುಲೇಷನ್ ವರ್ಲ್ಡ್, ಇಟ್ ಈಸ್ ಎ ಟೈಮ್ ಫಾರ್ ಪೀಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಶಾಂತಿ ಕಾಪಾಡುವಂತ ದೃಷ್ಟಿಯಲ್ಲಿ ನಾವು ಈ ಕದನ ವಿರಾಮವನ್ನು ಘೋಷಣೆ ಮಾಡ್ತಾ ಇದ್ವಿ. ಸೊ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಈ ಯುದ್ಧ ಇನ್ನೇನು ಕೇವಲ 6 ಗಂಟೆಯಲ್ಲಿ ಸ್ಟಾಪ್ ಆಗುತ್ತೆ ಅಂತ ಟ್ವೀಟ್ ಮೂಲಕ ಈಗ ಬಹಿರಂಗಗೊಳಿಸಿದ್ದಾರೆ ಈ ಡೊನಾಲ್ಡ್ ಟ್ರಂಪ್ ಅವರು. ಕಾದ್ ನೋಡ್ಬೇಕಾಗತ್ತೆ ಮುಂದೆ ಏನಾಗಬಹುದು, ಏನ್ ಕತೆ ಅಂತ. ನೋಡಿ, ಒಂದ್ ಕಡೆಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಮೊನ್ನೆ ಅಮೆರಿಕ ದಾಳಿ ಮಾಡ್ತು ಅಂತ. ಸೊ ಮಿಡ್ ನೈಟ್ ವಾರನ್ನ ಮಾಡಿರುವಂತದ್ದು, ಅದು ಕೂಡ ಇರಾನ್ ಮೇಲೆ, ಅದು ಕೂಡ ಪರಮಾಣು ಏನ್ ಬಾಂಬ್ ರೆಡಿ ಮಾಡ್ತಾ ಇದ್ದಾರೆ, ವಿದ್ಯುತ್ ಸ್ಥಾವರ ಇರಬಹುದು, ತೈಲ ಸಂಗ್ರಹಾಗಾರ ಇರಬಹುದು, ಅಲ್ಲೆಲ್ಲವೂ ಕೂಡ B2 ಬಾಂಬ್ ಅನ್ನ ಹಾಕ್ಬಿಟ್ಟು ದಾಳಿಯನ್ನ ನಡೆಸಿದೆ ಅಮೆರಿಕ. ಇದಕ್ಕೆ ಸಾಕಷ್ಟು ಅಸಮಾಧಾನ ಕೂಡ ಬೇರೆ ಬೇರೆ ರಾಷ್ಟ್ರಗಳು, ಅದರಲ್ಲೂ ಕೂಡ ವಿಶ್ವಸಂಸ್ಥೆ ಕೂಡ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಈ ತರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ದಾರೆ. ಇನ್ನೊಂದು ಕೇವಲ 6 ಗಂಟೆಯಲ್ಲಿ ಈ ಯುದ್ಧವನ್ನ ನಿಲ್ಲಿಸ್ತೀವಿ, ಶಾಂತಿ ಮಾತುಕತೆ ಬಗ್ಗೆ ಒಪ್ಪಂದ ಆಗಿದೆ. 2 ದೇಶಗಳು ಕೂಡ ಶಾಂತಿ ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣ, 6 ಅವರ್ಸ್, 6 ಗಂಟೆಯಲ್ಲಿ ಈ ಯುದ್ಧ ಸ್ಟಾಪ್ ಆಗುತ್ತೆ. ಸೊ ಶಾಂತಿಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನಾವು ಈ ಒಂದು ಮಾರ್ಗವನ್ನು ಅನುಸರಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಬೇರೆ ಬೇರೆ ದೇಶಗಳು ಕೂಡ ಹಾಗೆ ಬೇರೆ ಬೇರೆ ದೇಶದ ನಾಗರಿಕರು ಕೂಡ ಚರ್ಚೆ ಮಾಡ್ತಾ ಇರುವಂತದ್ದು. ಈ ತಲೆಕೆಟ್ಟ ಡೊನಾಲ್ಡ್ ಟ್ರಂಪ್ ಅವರು ಈ ನೊಬೆಲ್ ಪ್ರಶಸ್ತಿಗೋಸ್ಕರ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಶಾಂತಿ ಶಾಂತಿ ಅಂತ ಹೇಳೋದು, ಅಲ್ಲೋಗಿ ಇನ್ನೊಂದೇನೋ ಎಡವಟ್ ಮಾಡೋದು. ಒಂದ್ ಟ್ವೀಟ್ ಮಾಡ್ತಾರೆ, ಆಮೇಲೆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ನನ್ಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ, ನಾವೇನು ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ. ಭಾರತ ಪಾಕಿಸ್ತಾನ ವಿಚಾರದಲ್ಲೂ ಕೂಡ ಇದೇ ಆಗಿರುವಂತದ್ದು. ಭಾರತ ಯಾವತ್ತೂ ಕೂಡ ಶಾಂತಿಯನ್ನ ಬಯಸುತ್ತೆ, ಆದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದವ್ರನ್ನ ಯಾಕೆ ಶಾಂತಿಯನ್ನ ಬಯಸಬೇಕು ಅಂತ ಹೇಳ್ಕೊಂಡು ನಾವು ಕೂಡ ದಾಳಿ ಮಾಡಿದ್ವಿ, ಆದ್ರೆ ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ. ಆದ್ರೆ ಇಲ್ಲಿ ಆಗ್ತಾ ಇರುವಂತದ್ದು, ಇರಾನ್ ಹಾಗೆ ಇಸ್ರೇಲ್ ನಡುವೆ ಆಗ್ತಾ ಇರುವಂತದ್ದು, ನಾಗರಿಕರ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಎಷ್ಟು 1000 ವರ್ಷಗಳು ಬೇಕಾಗುತ್ತೆ, ಎಷ್ಟು ವರ್ಷಗಳು ಬೇಕಾಗುತ್ತೆ. ಆದ್ರೆ ಈ ಬಾಂಬು ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಇಡೀ ದೇಶದ ಅಭಿವೃದ್ಧಿಯೇ ಕುಂಠಿತ ಆಗುತ್ತೆ. 2 ದೇಶ ಯುದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದರಿಂದ ಕೇವಲ 2 ದೇಶಕ್ಕೆ ಮಾತ್ರ ತೊಂದರೆ ಅಲ್ಲ, ಬೇರೆ ಬೇರೆ ದೇಶಕ್ಕೂ ಕೂಡ ನಷ್ಟ ಆಗುತ್ತೆ, ಸಾಕಷ್ಟು ಕಷ್ಟ ಆಗುತ್ತೆ, ಸಾಕಷ್ಟು ಸಮಸ್ಯೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಭಾರತ, ಅದೇ ತರ ಬೇರೆ ಬೇರೆ ದೇಶಗಳು ಕೂಡ ಕಚ್ಚಾ ತೈಲವನ್ನು ನಂಬಿಕೊಂಡಿದ್ದಾವೆ, ಬೇರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತಾ ಇದ್ದೇವೆ. ಆದ್ರೆ ಕೇವಲ ಇರಾನ್ ಇಂದ ಮಾತ್ರ ಅಲ್ಲ, ಇರಾನ್ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಮಗೆ ರೂಪಾಯಿ ಮೌಲ್ಯದಲ್ಲಿ ನಮಗೆ ಈ ಒಂದು ಕಚ್ಚಾ ತೈಲವನ್ನು ಕೊಡುವಂತ ವ್ಯವಸ್ಥೆ ಮಾಡಿತ್ತು. ಬೇರೆ ಬೇರೆ ದೇಶ ನಮಗೆ ಹೆಲ್ಪ್ ಮಾಡಿದ್ದು. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಾರು ಕೂಡ ರಷ್ಯಾದಿಂದ ಈ ಕಚ್ಚಾ. ನಮಸ್ಕಾರ, ನೀವು ನೋಡ್ತಿದ್ರ ಕರ್ನಾಟಕ ಎಕ್ಸ್ಪ್ರೆಸ್. ನಾನು ನಿಕೇಶ್ ಕೊಠಾರಿ. ಈಗ ಎಕ್ಸ್ಪ್ರೆಸ್ ಸುದ್ದಿ ನೋಡೋಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇಸ್ರೇಲ್ ಹಾಗೆ ಇರಾನ್ ಕದನಕ್ಕೆ ಟ್ರಂಪ್ ಬ್ರೇಕ್ ಹಾಕಿದ್ದಾರೆ. ಕದನ ವಿರಾಮ ಘೋಷಿಸಿದ್ದಾರೆ ವಿಶ್ವದ ದೊಡ್ಡಣ್ಣ. ಕದನ ವಿರಾಮ ಬಗ್ಗೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಜಗತ್ತಿಗೆ ಇದು ಶಾಂತಿಯ ಸಮಯ, ಇನ್ನು 6 ಗಂಟೆಯಲ್ಲಿ ಯುದ್ಧ ನಿಲ್ಲಲಿದೆ. ಸದ್ಯಕ್ಕೆ ಕದನ ವಿರಾಮ ಅಂತ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ದಾರೆ. ಇರಾನ್ ದಾಳಿ ಬೆನ್ನಲ್ಲೇ ಶಾಂತಿ ಮಾತುಕತೆ ಆಗಿದೆ ಅಂತ ಅಮೆರಿಕ ಹೇಳ್ತಾ ಇರುವಂತದ್ದು. ಅಮೆರಿಕ ವಾಯು ನೆಲೆಗಳ ಮೇಲೆ ದಾಳಿ ಮಾಡಿದ್ದ ಇರಾನ್
ಟ್ವೀಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅದರಲ್ಲಿ ಎಡಿಟ್ ಆಪ್ಷನ್ ಕೂಡ ಟ್ವೀಟ್ ಅಲ್ಲಿ ಇದೆ. ಈ ಡೊನಾಲ್ಡ್ ಟ್ರಂಪ್ ಯಾವ ರೀತಿ ಅಂತ ಹೇಳಿದ್ರೆ ಒಂದ್ಸತಿ ಟ್ವೀಟ್ ಮಾಡ್ತಾರೆ, ಆಮೇಲೆ ಯಾವುದೋ ಸುದ್ದಿಗೋಷ್ಠಿಯಲ್ಲಿ ಇಲ್ಲ ನಾನು ಅದು ಹೇಳಲಿಲ್ಲ, ನಾನೇನು ಮಧ್ಯಸ್ಥಿಕೆ ವಹಿಸಿಲ್ಲ, ಈ ಭಾರತ ಹಾಗೆ ಪಾಕಿಸ್ತಾನ ವಿಚಾರದಲ್ಲಿ ಏನೆಲ್ಲ ಆಯ್ತು ಈ ಡೊನಾಲ್ಡ್ ಟ್ರಂಪ್ ವಿಚಾರದಲ್ಲಿ ಅಂತ ನಾವೆಲ್ಲ ನೋಡಿರುವಂತ ವಿಚಾರ. ಸದ್ಯಕ್ಕೆ ಇರಾನ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಮೆರಿಕವನ್ನು ನೋಡ್ತಾ ಇಲ್ಲ. ದೊಡ್ಡಣ್ಣ ಯಾವ ದೊಡ್ಡಣ್ಣರಿ ಅಂತ ಹೇಳ್ಕೊಂಡು ಇರಾನ್ ಅಮೆರಿಕದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ ಅಮೆರಿಕ ನೇರವಾಗಿ ಈಗ ಯುದ್ಧಕ್ಕೆ ಇಳಿದಿರುವಂತದ್ದು. ಜೊತೆಗೆ ಈಗ ಅಮೆರಿಕಕ್ಕೂ ಕೂಡ ಸಾಕಾಗ್ಬಿಟ್ಟಿದೆ. ಎಲ್ಲ ಒಂದ್ ಕಡೆ ಚೀನಾ ಹಾಗೆ ರಷ್ಯಾ ಇರಾನ್ಗೆ ಬೆಂಬಲವಾಗಿ ಬರ್ತಾ ಇರುವಂತದ್ದು. ನೇರ ಅಲ್ಲ ಅಂದ್ರೂ ಕೂಡ ಪರೋಕ್ಷವಾಗಿ ಕೂಡ ಬೆಂಬಲವನ್ನ ಕೊಡ್ತಾ ಇರುವಂತದ್ದು. ಸಾಕಷ್ಟು ಮುಸ್ಲಿಂ ರಾಷ್ಟ್ರಗಳು ಕೂಡ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಅದರಲ್ಲಿ ಪ್ರೊಫೆಷನಲ್ ಇರುವಂತಹ ರಾಷ್ಟ್ರಗಳಲ್ಲ, ಕೆಲವೊಂದು ರಾಷ್ಟ್ರಗಳು ಸೊ ಈಗ ಇರಾನ್ಗೆ ಬೆಂಬಲವನ್ನು ಕೊಡ್ತಾ ಇರುವಂತದ್ದು. ಜೊತೆಗೆ ಇಸ್ರೇಲ್ ಕೂಡ ಕಾದಾಟದಲ್ಲಿ ಒಂದು ವಾಗ್ದಾಳಿಯನ್ನೇ ಮಾಡಿತ್ತು. ಇರಾನ್ ಸಂಪೂರ್ಣವಾಗಿ ನಾಶ ಮಾಡ್ತೀವಿ, ಅವ್ರು ಏನೇ ಇದ್ರು ಕೂಡ ಶಾಂತಿ ಮಾತುಕತೆ ಮಾಡಿ, ಆದ್ರೆ ಪರಮಾಣು ಏನ್ ಬಾಂಬ್ ರೆಡಿ ಮಾಡ್ತಿದ್ರಲ್ಲ ಅದಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶ ಇಲ್ಲ ಎನ್ನುವಂತಹ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸದ್ಯ ಈಗ ಅಪ್ಡೇಟ್ಸ್, ಈಗ ಆ ಟ್ವೀಟ್ ಅನ್ನು ನೀವು ಕೂಡ ನೋಡ್ತಾ ಇರಬಹುದು. ಕಂಗ್ರಾಚುಲೇಷನ್ ವರ್ಲ್ಡ್, ಇಟ್ ಈಸ್ ಎ ಟೈಮ್ ಫಾರ್ ಪೀಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಶಾಂತಿ ಕಾಪಾಡುವಂತ ದೃಷ್ಟಿಯಲ್ಲಿ ನಾವು ಈ ಕದನ ವಿರಾಮವನ್ನು ಘೋಷಣೆ ಮಾಡ್ತಾ ಇದ್ವಿ. ಸೊ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಈ ಯುದ್ಧ ಇನ್ನೇನು ಕೇವಲ 6 ಗಂಟೆಯಲ್ಲಿ ಸ್ಟಾಪ್ ಆಗುತ್ತೆ ಅಂತ ಟ್ವೀಟ್ ಮೂಲಕ ಈಗ ಬಹಿರಂಗಗೊಳಿಸಿದ್ದಾರೆ ಈ ಡೊನಾಲ್ಡ್ ಟ್ರಂಪ್ ಅವರು. ಕಾದ್ ನೋಡ್ಬೇಕಾಗತ್ತೆ ಮುಂದೆ ಏನಾಗಬಹುದು, ಏನ್ ಕತೆ ಅಂತ. ನೋಡಿ, ಒಂದ್ ಕಡೆಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಮೊನ್ನೆ ಅಮೆರಿಕ ದಾಳಿ ಮಾಡ್ತು ಅಂತ. ಸೊ ಮಿಡ್ ನೈಟ್ ವಾರನ್ನ ಮಾಡಿರುವಂತದ್ದು, ಅದು ಕೂಡ ಇರಾನ್ ಮೇಲೆ, ಅದು ಕೂಡ ಪರಮಾಣು ಏನ್ ಬಾಂಬ್ ರೆಡಿ ಮಾಡ್ತಾ ಇದ್ದಾರೆ, ಇದು ಸ್ಥಾವರ ಇರಬಹುದು, ತೈಲ ಸಂಗ್ರಹಾಗಾರ ಇರಬಹುದು, ಅಲ್ಲೆಲ್ಲವೂ ಕೂಡ B2 ಬಾಂಬ್ ಅನ್ನ ಹಾಕ್ಬಿಟ್ಟು ದಾಳಿಯನ್ನ ನಡೆಸಿದೆ ಅಮೆರಿಕ. ಇದಕ್ಕೆ ಸಾಕಷ್ಟು ಅಸಮಾಧಾನ ಕೂಡ ಬೇರೆ ಬೇರೆ ರಾಷ್ಟ್ರಗಳು, ಅದರಲ್ಲೂ ಕೂಡ ವಿಶ್ವಸಂಸ್ಥೆ ಕೂಡ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಈ ತರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ದಾರೆ. ಇನ್ನೊಂದು ಕೇವಲ 6 ಗಂಟೆಯಲ್ಲಿ ಈ ಯುದ್ಧವನ್ನ ನಿಲ್ಲಿಸ್ತೀವಿ, ಶಾಂತಿ ಮಾತುಕತೆ ಬಗ್ಗೆ ಒಪ್ಪಂದ ಆಗಿದೆ. ಎರಡು ದೇಶಗಳು ಕೂಡ ಶಾಂತಿ ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣ, 6 ಅವರ್ಸ್, 6 ಗಂಟೆಯಲ್ಲಿ ಈ ಯುದ್ಧ ಸ್ಟಾಪ್ ಆಗುತ್ತೆ. ಸೊ ಶಾಂತಿಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನಾವು ಈ ಒಂದು ಮಾರ್ಗವನ್ನು ಅನುಸರಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಬೇರೆ ಬೇರೆ ದೇಶಗಳು ಕೂಡ ಹಾಗೆ ಬೇರೆ ಬೇರೆ ದೇಶದ ನಾಗರಿಕರು ಕೂಡ ಚರ್ಚೆ ಮಾಡ್ತಾ ಇರುವಂತದ್ದು. ಈ ತಲೆಕೆಟ್ಟ ಡೊನಾಲ್ಡ್ ಟ್ರಂಪ್ ಅವರು ಈ ನೊಬೆಲ್ ಪ್ರಶಸ್ತಿಗೋಸ್ಕರ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಶಾಂತಿ ಶಾಂತಿ ಅಂತ ಹೇಳೋದು, ಅಲ್ಲೋಗಿ ಇನ್ನೊಂದೇನೋ ಎಡವಟ್ ಮಾಡೋದು. ಒಂದ್ ಟ್ವೀಟ್ ಮಾಡ್ತಾರೆ, ಆಮೇಲೆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ನನ್ಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ, ನಾವೇನು ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ. ಭಾರತ ಪಾಕಿಸ್ತಾನ ವಿಚಾರದಲ್ಲೂ ಕೂಡ ಇದೇ ಆಗಿರುವಂತದ್ದು. ಭಾರತ ಯಾವತ್ತೂ ಕೂಡ ಶಾಂತಿಯನ್ನ ಬಯಸುತ್ತೆ, ಆದ್ರೆ ಕಾಲ್ ಕೆರ್ಕೊಂಡು ಜಗಳ